ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಮೊದಲನೇ ಬೋರ್ಡ್ ಎಕ್ಸಾಮ್ ಇನ್ನೂ ನಡೀತಾನೆ ಇದೆ. ಮಾರ್ಚ್ 20ಕ್ಕೆ ಎಕ್ಸಾಮ್ ಮುಗಿಯುತ್ತೆ, ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಮುಗಿಯುತ್ತೆ. ಈಗ ಎಕ್ಸಾಮ್ ನಡೀತಾ ಇರಬೇಕಾದ್ರೇನೆ ತುಂಬಾ ಸ್ಟೂಡೆಂಟ್ಸ್ ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ಅಥವಾ ಸೆಕೆಂಡ್ PUC ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಏನಿರುತ್ತೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಯಾವಾಗ ಹಾಕೋದು, ನಂತರ ಫೀಸ್ ಎಷ್ಟಿರುತ್ತೆ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ತಿದ್ವಿ. ನಂತರ ನಿಮಗೂ ಕೂಡ ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕನ್ನಡ ತಿಳಿಸಿ, ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಮೊದಲಾಗಿ ಈ ಎರಡನೇ ಬೋರ್ಡ್ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗೇನು ಮೊದಲನೇ ಬೋರ್ಡ್ ಎಕ್ಸಾಮ್ ನಡೀತಾ ಇದೆ, ಇದು ಮುಗಿದ ನಂತರ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಅದರ ನಂತರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಮೊದಲನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಅನೌನ್ಸ್ ಆದ ನಂತರ ಹೆಚ್ಚಿನದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ ಡೇಟ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೋ, ಮೊದಲನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಅನೌನ್ಸ್ ಆಗುತ್ತೋ ಅದೇ ದಿನಾಂಕದಿಂದ ಎರಡನೇ ಬೋರ್ಡ್ ಎಕ್ಸಾಮ್ ನ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಒಂದು 7 to 8 days ಈ ರೀತಿ ಅವಕಾಶ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಆವಾಗ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು ಎರಡನೇ ಬೋರ್ಡ್ ಎಕ್ಸಾಮ್ಗೆ. ಓಕೆ, ನಂತರ ಅಪ್ಲಿಕೇಶನ್ ಎಲ್ಲಿ ಹಾಕೋದು ಅಂತ ನೀವು ಕೇಳೋದಾದ್ರೆ, ಒಂದು ನೀವು ಯಾವ ಕಾಲೇಜಲ್ಲಿ ಸೆಕೆಂಡ್ PUC ಅನ್ನ ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ಈಗ ಸ್ಟಡಿ ಮಾಡಿದ್ರ ಸೆಕೆಂಡ್ PUC ಸ್ಟಡಿ ಮಾಡಿದಿರಾ ಅದೇ ಕಾಲೇಜ್ ಮೂಲಕ ನೀವು ಈ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬಹುದು. ಇಲ್ಲದಿದ್ರೆ ಆನ್ಲೈನ್ ಅಲ್ಲೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗಳ ಅಂದ್ರೆ ಎಕ್ಸಾಮ್ ಅನ್ನ ಎರಡನೇ ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂತ ಇರತ್ತೋ ಅವುಗಳನ್ನ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಹಾಕಬಹುದು. ಓಕೆನಾ? ವೆಬ್ಸೈಟ್ ಅನ್ನ ಹೇಳೋದಾದ್ರೆ ಕರ್ನಾಟಕ PUC ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ kseab.karnataka.gov.in ಇದ್ರ ಮೂಲಕ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅದು ಹೇಳಿದಲ್ವಾ, ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆದ ನಂತರ ಈ ಒಂದು ಎರಡನೇ ಬೋರ್ಡ್ ಎಕ್ಸಾಮ್ ನ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ತಿಳ್ಕೊಳ್ಳೋದಾದ್ರೆ, ಈಗ ಏಪ್ರಿಲ್ ಹಾಗೆ ಮೇ ಮಂತ್ ಅಲ್ಲಿ ನಡೆಯುತ್ತೆ. ಅಂದ್ರೆ ಏಪ್ರಿಲ್ ಎಂಡ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ನಂತರ ಮೇದಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ನಂತರ ಅಪ್ಲಿಕೇಶನ್ ಫೀಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ, ನಿಮಗೆ ಈಗ ಎಕ್ಸಾಕ್ಟ್ ಇಂತಿಷ್ಟೇ ಫೀಸ್ ಇರುತ್ತೆ ಅಂತ ಈ ವರ್ಷ ಅನೌನ್ಸ್ ಆಗಬೇಕು, ನಿಮ್ಮ ರಿಸಲ್ಟ್ ಬಂದ ನಂತರ ಅನೌನ್ಸ್ ಆಗಬೇಕು. ಬಟ್ ಜನರಲ್ ಐಡಿಯಾ ನಿಮಗೆ ಗೊತ್ತಿರಲಿ ಅಂತ ಹೇಳೋದಾದ್ರೆ, ಈಗ ಫೇಲ್ ಆದ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಅನ್ನ ಬರೀಬಹುದು. ಅಂದ್ರೆ ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಯಾವ್ದಾದ್ರು ವಿಷಯವನ್ನ ಫೇಲ್ ಆಗಿದ್ರೆ ಪಾಸ್ ಆಗಬೇಕು ಅಂತ ಎರಡನೇ ಬೋರ್ಡ್ ಎಕ್ಸಾಮ್ ಬರೀಬಹುದು. ಆ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳು ಅಂದ್ರೆ ಫೇಲ್ ಆಗಿದ್ರೆ ಅವರು ಪ್ರತಿ ವಿಷಯಕ್ಕೆ 140 ಇಂದ 150 ರೂಪೀಸ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ. ಫೇಲ್ ಆದಂತ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತ ಎಕ್ಸಾಮ್ ಬರೆಯೋದಾದ್ರೆ. ಅದೇ ರೀತಿ ಈಗ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಅದೊಂದು ಅವಕಾಶ ಇರುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಮೊದಲನೇ ಬೋರ್ಡ್ ಎಕ್ಸಾಮ್ ಪಾಸ್ ಆಗಿದ್ದಾರೆ, ಈಗ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಕಡಿಮೆ ಮಾರ್ಕ್ಸ್ ಬಂದಿದೆ, ಎರಡನೇ ಬೋರ್ಡ್ ಎಕ್ಸಾಮ್ ಬರೆದು ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋತೀನಿ ಆ ರೀತಿ ಇದ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತಾ ಇದ್ರೆ ಪ್ರತಿ ವಿಷಯಕ್ಕೆ 175 ಇಂದ 180 ರೂಪೀಸ್ ಫೀಸ್ ಇರುತ್ತೆ. ಓಕೆನಾ? ಈ ರೀತಿ ಇರುತ್ತೆ. ನಂತರ ಈಗ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿ ಅಥವಾ ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಲಿ, ನಿಮ್ಮ ಎರಡನೇ ಬೋರ್ಡ್ ಎಕ್ಸಾಮ್ ನ ಹಾಲ್ ಟಿಕೆಟ್ ನಿಮ್ಮ ಕಾಲೇಜ್ಗೆ ಬರುತ್ತೆ. ಸೊ ನೀವು ಹಾಲ್ ಟಿಕೆಟ್ ಅನ್ನ ಕಲೆಕ್ಟ್ ಮಾಡಬೇಕಾಗಿರೋದು ನಿಮ್ಮ ಕಾಲೇಜಿಂದಾನೆ. ನಂತರ ಬೇರೆ ಡೌಟ್ ಇದ್ರೆ ಕನ್ನಡ ತಿಳಿಸಿ, ವಿಡಿಯೋ ಸಹಾಯ ಆಗಿರುತ್ತೆ. ಇಲ್ಲಿವರೆಗೆ ನೋಡಿದ್ರ ಅಂತ ಹೇಳಿದ್ರೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.